ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಹರಿವಂಶೋ ಹರತ್ಯೇನಃ ಜನ್ಮ ಜನ್ಮ ಸುಸಂಚಿತಂ ಅಪುತ್ರಂ ಪುತ್ರಿಣಂ ಕುರ್ಯಾತ್ ವಂಶಂ ಉನ್ನಾಮಯೇತ್ ಸದಾ. ಸ್ವಸ್ತ್ಯಸ್ತು. ಜನಮೇಜಯ ಉವಾಚ ಉಪಸರ್ಗಂಚ ಯೋಗಂಚ ಧ್ಯಾತವ್ಯಂಚೈವ ಯತ್ಪದಂ ನ ಭೂಯಃ ಪುನರಾಯಾತಿ ಮಾನುಷಂ ದೇಹವಿಗ್ರಹಂ. ಪರಮಾತ್ಮ ಅನೇಕ ಅವತಾರಗಳನ್ನು ತೆಗೆದುಕೊಂಡು ಯಾವ ರೀತಿ ದೇವತೆಗಳ ಸಜ್ಜನರ ರಕ್ಷಣೆಯನ್ನು ಮಾಡುತ್ತಾನೆ ಅಂತ ಹಿಂದೆ ತಿಳಿಸಿಕೊಟ್ಟಿದ್ದಾರೆ. ವರಾಹ ರೂಪವನ್ನು ಸ್ವೀಕಾರ ಮಾಡಿ ಭೂದೇವಿಯ ಪ್ರಾರ್ಥನೆಯಂತೆ ದೇವತೆಗಳ ಪ್ರಾರ್ಥನೆಯಂತೆ ಭೂಮಿಯನ್ನು ಉದ್ಧಾರ ಮಾಡಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ತನ್ನ ಶರೀರದಿಂದಲೇ ಸಕಲ ಯಜ್ಞದ ಸಂಭಾರಗಳ ಸೃಷ್ಟಿಯನ್ನು ಮಾಡಿ ಯಜ್ಞಯಾಗಗಳನ್ನು ಮಾಡುವುದಕ್ಕೆ ಬೇಕಾದಂತಹ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಷ್ಟಾ ದೈವಂಚೈವಾತ್ರ ಪಂಚಮಂ. ಯಜ್ಞವನ್ನು ಮಾಡುವುದಕ್ಕೆ ಬೇಕಾದಂತಹ ಅಧಿಷ್ಠಾನ, ಅಂತಹ ಶ್ರೇಷ್ಠವಾದ ಭೂಮಿ ಎಂಬ ಅಧಿಷ್ಠಾನವನ್ನು ಜೀವರಾಶಿಗಳಿಗೆಲ್ಲ ಕಲ್ಪಿಸಿಕೊಟ್ಟಿದ್ದಾನೆ. ಕೇವಲ ಭೂಮಿ ಎಂಬ ಅಧಿಷ್ಠಾನವನ್ನು ಕಲ್ಪಿಸಿಕೊಡುವುದು ಮಾತ್ರ ಅಲ್ಲದೆ ಯಜ್ಞವನ್ನು ಮಾಡುವುದಕ್ಕೆ ಬೇಕಾದ ಇನ್ನುಳಿದ ಸಾಧನ ಸಲಕರಣೆಗಳನ್ನೆಲ್ಲ ಸೃಕ್ಸೃವಾದಿಗಳನ್ನು ದರ್ಭಾದಿಗಳನ್ನು ತನ್ನ ಶರೀರದಿಂದಲೇ ಸೃಷ್ಟಿ ಮಾಡಿದ್ದಾನೆ. ಎಲ್ಲ ತರಹದ ಋತ್ವಿಜರನ್ನೂ ತನ್ನ ಶರೀರದಿಂದ ಸೃಷ್ಟಿ ಮಾಡಿದ್ದಾನೆ. ವೇದಗಳ ಸಂಹಿತೆ, ಆ ವೇದಗಳಿದ್ದರೆ ತಾನೇ ಯಜ್ಞವನ್ನು ಮಾಡುವುದಕ್ಕೆ ಸಾಧ್ಯ. ಆ ವೇದಗಳ ಸಂಹಿತೆಗೆ ನಿಯಾಮಕನಾದವನು ಕೂಡ ವರಾಹರೂಪಿಯಾದ ಪರಮಾತ್ಮ. ಪದಪಾಠಕ್ಕೆ ವಾಮನದೇವರು, ಕ್ರಮಕ್ಕೆ ನರಸಿಂಹದೇವರು ಅಂತ ಹೇಳ್ತಾರೆ. ಅಂತಹ ವೇದಗಳ ಸಂಹಿತೆಗಳಿಗೆ ನಿಯಾಮಕನಾಗಿ ಮಂತ್ರಗಳನ್ನೂ ನಮಗೆ ಕೊಟ್ಟ, ಯಜ್ಞ ಸಾಧನಗಳನ್ನು ಒದಗಿಸಿದ, ಅಧಿಷ್ಠಾನವನ್ನು ಕರುಣಿಸಿದ. ಏನಾದರೂ ಯಜ್ಞ ಮಾಡುವಾಗ
ಪ್ರಮಾದ ಆದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡುವುದಕ್ಕೂ ವ್ಯಾಹೃತಿಗಳ ಮೂಲಕ ಆ ವರಾಹದೇವರ ಪ್ರಾರ್ಥನೆಯನ್ನೇ ಮಾಡಿ ಯಜ್ಞದ ಸಮಾಪ್ತಿಯನ್ನು ಮಾಡುವುದಕ್ಕುಂಟು. ಈ ರೀತಿ ಮೊದಲಿನಿಂದ ಕೊನೆಯವರೆಗೆ ಎಲ್ಲವನ್ನೂ ನೀಡಿ ಉತ್ತಮವಾದ ಯಜ್ಞವನ್ನು, ವರ ಶ್ರೇಷ್ಠವಾದ ಅಹಹ ಯಜ್ಞ ಯಾರ ಅನುಗ್ರಹದಿಂದ ಜಗತ್ತಿನಲ್ಲಿ ನಡೆಯುತ್ತೋ ಅಂಥವನು ವರಾಹ. ಆ ರೀತಿಯ ವರಾಹದೇವರ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಜನಮೇಜಯ ಮತ್ತೆ ಪ್ರಶ್ನೆ ಮಾಡ್ತಾನೆ, ಜೀವನದಲ್ಲಿ ಮನುಷ್ಯ ಯೋಗ ಸಾಧನೆಯನ್ನು ಮಾಡೋದೇ ಬಹಳ ಕಷ್ಟ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ ಎಲ್ಲ ಯೋಗಗಳ ಅಭ್ಯಾಸವನ್ನು ಮಾಡೋದು, ಅಷ್ಟಾಂಗ ಯೋಗದ ಅಭ್ಯಾಸವನ್ನು ಮಾಡೋದೇ ಬಹಳ ಕಷ್ಟ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವುಗಳೆಲ್ಲ ಯಮ ಅಂತನಿಸಿಕೊಳ್ಳುತ್ತೆ. ಮನಸ್ಸು, ಮಾತು, ಕೃತಿ ಈ ಮೂರರಿಂದಲೂ ಯಾರಿಗೂ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಅಹಿಂಸಾ, ಇದೊಂದು ಯಮ. ಯಾವುದೇ ದೇಶ ಕಾಲಗಳ ನಿರ್ಬಂಧವಿಲ್ಲದಂತೆ ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಮಾಡಬೇಕಾದಂತಹ ಕರ್ತವ್ಯಗಳಿವು. ಇವತ್ತೊಂದು ದಿನ ಅಹಿಂಸೆ, ನಾಳೆಯಿಂದ ಹಿಂಸೆ, ಈ ಊರಲ್ಲಿ ಅಹಿಂಸೆ, ಇನ್ನೊಂದು ಊರಲ್ಲಿ ಹಿಂಸೆ, ಹಾಗೆಲ್ಲ ಅಲ್ಲ. ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಮಾಡಲೇಬೇಕಾದಂತಹ ಕರ್ತವ್ಯಗಳು ಅಹಿಂಸಾ. ಸತ್ಯವಚನ, ಅಸ್ತೇಯ, ಯಾರು ಯಾವ ವಸ್ತುವಿಗೆ ಸ್ವಾಮಿಯೋ ನಿಯಾಮಕರೋ ಅವರ ಅನುಜ್ಞೆ ಇಲ್ಲದಂತೆ ಒಂದು ಹುಲ್ಲುಕಡ್ಡಿಯನ್ನೂ ಎತ್ತುಕೊಳ್ಳಬಾರದು. ಅಂತಹ ಶುದ್ಧವಾದ ಅಸ್ತೇಯ, ಚೌರ್ಯ ಮಾಡದೇ ಇರೋದು. ಪರಿಗ್ರಹ ಮಾಡಬಾರದು, ಅದರಲ್ಲಿಯೂ ಉಗ್ರ ಪ್ರತಿಗ್ರಹ. ಪಾಪಿಗಳಿಂದ, ಅಯೋಗ್ಯರಿಂದ, ದುರ್ಜನರಿಂದ ಒಂದು ಕಾಸನ್ನು ತೆಗೆದುಕೊಳ್ಳುವಂತಿಲ್ಲ, ಒಂದು ಅಗಳನ್ನು, ಒಂದು ಹನಿ ನೀರನ್ನು ತೆಗೆದುಕೊಳ್ಳುವುದಿಲ್ಲ. ಕಾರಣ, ಆ ಪಾಪಿಗಳಿಂದ ನಾವು ಯಾವುದೇ ವಸ್ತುಗಳನ್ನು ತೆಗೆದುಕೊಂಡರೂ ಅವರ ಪಾಪಗಳು ನಮಗೆ ಜೊತೆಗೆ ಬಂದುಬಿಡ್ತವೆ. ಆಮೇಲೆ ಬ್ರಹ್ಮಚರ್ಯ, ಉತ್ತಮವಾದಂತಹ ಬ್ರಹ್ಮಚರ್ಯ. ಆಶ್ರಮಕ್ಕೆ ವಿಹಿತವಾದ ಬ್ರಹ್ಮಚರ್ಯ ಇದೆ, ಗೃಹಸ್ಥಾಶ್ರಮಿಗಳಿಗೆ ವಿಹಿತವಾದ, ವಾನಪ್ರಸ್ಥಾಶ್ರಮಿಗಳಿಗೆ ವಿಹಿತವಾದ, ಸನ್ಯಾಸಿಗಳಿಗೆ ವಿಹಿತವಾದ ಬ್ರಹ್ಮಚರ್ಯವೂ ಉಂಟು. ಅವರವರಿಗೆ ವಿಹಿತವಾದಂತಹ ಬ್ರಹ್ಮಚರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಪರಿಪಾಲನೆ ಮಾಡಬೇಕು. ಬ್ರಹ್ಮನಲ್ಲಿಯೇ, ಪರಮಾತ್ಮನಲ್ಲಿಯೇ ಎಲ್ಲ ಇಂದ್ರಿಯಗಳು ವಿಶೇಷವಾಗಿ ಪ್ರವಣವಾಗಿರಬೇಕು, ಭಗವಂತನ ಸೇವೆಗಾಗಿ ತೊಡಗಿರಬೇಕು. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಷಯಗಳ ಭೋಗವನ್ನು ಮಾಡಬೇಕು. ಇನ್ನುಳಿದ ರೀತಿಯಲ್ಲಿ ಆ ಇಂದ್ರಿಯಗಳೆಲ್ಲ ಪರಮಾತ್ಮನ ಸೇವೆಗಾಗಿ ಮೀಸಲಾಗಿರಬೇಕು. ಅದೇ ಬ್ರಹ್ಮಚರ್ಯ. ಇದರಂತೆ ತಪಸ್ಸು, ಸ್ವಾಧ್ಯಾಯ, ಶೌಚ, ತುಷ್ಟಿ, ಪರಮಾತ್ಮನ ಪೂಜಾ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಭಗವಂತನ ಪೂಜೆ, ಇವುಗಳೆಲ್ಲ ನಿಯಮಗಳು. ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ ಮೊದಲಾದಂತಹ ಭಗವಂತನ ಧ್ಯಾನ ಮಾಡುವುದಕ್ಕೆ, ಚಿಂತನೆ ಮಾಡುವುದಕ್ಕೆ, ಸ್ವಾಧ್ಯಾಯವನ್ನು ಮಾಡುವುದಕ್ಕೆ, ಪೂಜಾದಿಗಳನ್ನು ಮಾಡುವುದಕ್ಕೆ ಮನಸ್ಸಿನ ಏಕಾಗ್ರತೆ ಯಾವ ತರಹದ ಆಸನದಲ್ಲಿ ಕುಳಿತರೆ ಇವನಿಗೆ ಸಾಧ್ಯವೋ ಅಂತಹ ಯೋಗ್ಯವಾದ ಆಸನಗಳನ್ನು ನಿನ್ನೆ ಕೇಳಿದಿರಿ, ಸಿದ್ಧಾಸನ ಅಂತ. ಹೀಗೆ ಅನೇಕ ಆಸನಗಳನ್ನು ಹೇಳಿದ್ದಾರೆ. ಆ ಆಸನಗಳ ಜಯ. ಪ್ರಾಣಾಯಾಮ, ರೇಚಕ, ಪೂರಕ, ಕುಂಭಕ ಈ ಕ್ರಮದಲ್ಲಿ ಪ್ರಾಣಾಯಾಮವನ್ನು ಮಾಡೋದು. ಆಮೇಲೆ ಧಾರಣ, ಪರಮಾತ್ಮನ ಒಂದೊಂದೇ ಅವಯವಗಳ ಧ್ಯಾನವನ್ನು ಮಾಡ್ತಾ ಹೋಗೋದು. ಏಕೈಕ ಶೃಂಗಾನಿಧಿಯ ವಿಭಾವಯೇತ್ ಪಾದಾದಿಯಾಬದ್ಧಸಿತಂಗದಾಭೃತಃ ಜಿತಂ ಜಿತಂ ಸ್ಥಾನಮಪೋಹ್ಯ ಧಾರಯೇತ್ ಪರಂ ಪರಂ ಶುದ್ಧ್ಯತಿ ಧೀರ್ಯಥಾ ಯಥಾ. ಒಂದೊಂದೇ ಅವಯವಗಳನ್ನು, ಪರಮಾತ್ಮನ ಪಾದವನ್ನೇ ಮೊದಲು ಚಿಂತನೆ ಮಾಡಬೇಕು. ಆ ಭಗವಂತನ ಪಾದ ಯಚ್ಚೌಚ ನಿಶ್ರಿತ ಸರಿತ್ ಪ್ರವರೋದಕೇನ, ಇದೇ ಪಾದದಿಂದ ಹರಿದು ಬಂದ ಗಂಗೆಯನ್ನು ರುದ್ರದೇವರು ಶಿರಸಾಧಾರಣೆ ಮಾಡಿದರು ಅಂತ. ಇಡೀ ಜಗತ್ತನ್ನೇ ಪವಿತ್ರಗೊಳಿಸಿತು ಗಂಗೆ. ಅಂತಹ ಗಂಗಾಜನಕವಾದ ಪಾದ ಅಂತ ಆ ಪಾದದ ಚಿಂತನೆ.
ಅನಂತ ಸೂರ್ಯರ ಪ್ರಕಾಶ ಇರುವಂತಹ ಪಾದ, ಧ್ವಜ ವಜ್ರ ಅಂಕುಶ ಪದ್ಮಗಳ ಚಿಹ್ನದಿಂದ ಕೂಡಿದ ಪಾದ ಅಂತ ಹೀಗೆ ಪಾದವನ್ನೇ ಯಥಾಶಕ್ತಿ ಚಿಂತನ ಮಾಡುವುದಕ್ಕೆ ಪ್ರಯತ್ನ ಮಾಡಿ ಆ ಪಾದಧ್ಯಾನ ಮಾಡಲಿಕ್ಕಾದ ಮೇಲೆ ಅದರ ಮೇಲೆ ಮೊಳಕಾಲು, ತೊಡೆ, ಕಟಿ ಪ್ರದೇಶ, ಹೀಗೆ ಉದರ, ಹೃದ, ವಕ್ಷಸ್ಥಲ, ಮುಖ, ಶಿರಸ್ಸು, ಹೀಗೆ ಒಂದೊಂದೇ ಅವಯವವನ್ನು ಧ್ಯಾನ ಮಾಡುವುದಕ್ಕೆ ರೂಢಿ ಮಾಡಿಕೊಂಡು ಸಮಗ್ರವಾದ ಅವಯವಗಳ ಚಿಂತನೆ ಮಾಡಿದರೆ ಅದು ಧ್ಯಾನ, ಒಂದೊಂದು ಅವಯವಗಳ ಚಿಂತನವನ್ನು ಮಾಡಿದರೆ ಅದು ಧಾರಣ. ಹೀಗೆ ಧಾರಣಾ ಧ್ಯಾನ. ಆಮೇಲೆ ಪ್ರಯತ್ನಪೂರ್ವಕವಾಗಿ ಏಕಾಗ್ರ ಮನಸ್ಸಿನಿಂದ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದರೆ ಅದು ಬರೀ ಧ್ಯಾನ ಅಂತ ಅನ್ನಿಸ್ತದೆ. ಪ್ರಯತ್ನ ಇಲ್ಲದೆ ಅನಾಯಾಸವಾಗಿ ಭಗವಂತನ ಧ್ಯಾನವನ್ನು ಮಾಡುವಂತಹ ಒಂದು ಯೋಗವನ್ನು ನಾವು ಪಡೆದುಕೊಂಡರೆ ಅದು ಸಮಾಧಿ. ಈ ರೀತಿಯ ಸಮಾಧ್ಯವಸ್ಥೆಯಲ್ಲಿ ಎಷ್ಟೋ ದಿನಗಳವರೆಗೆ ನಿರಂತರವಾಗಿ ಪ್ರಯತ್ನ ಮಾಡಿದಾಗ ಆ ಧ್ಯಾನ ಇದು ಪಕ್ವವಾದ ಅವಸ್ಥೆಯನ್ನು ಪಡೆದರೆ ಆ ನಂತರದಲ್ಲಿ ಆ ಧ್ಯಾನದಿಂದ ನಮಗೆ ಪರಿಪಕ್ವವಾದ ಭಕ್ತಿ ಬರ್ತದೆ. ಆ ಪರಿಪಕ್ವ ಭಕ್ತಿಯಿಂದ ಭಗವಂತನ ಅಪರೋಕ್ಷ ಜ್ಞಾನವಾಗ್ತದೆ. ಅಪರೋಕ್ಷ ಜ್ಞಾನವಾದ ಮೇಲೆ ಅಸಂಪ್ರಜ್ಞಾತ ಸಮಾಧಿ, ಬಾಹ್ಯವಾದಂತಹ ಪದಾರ್ಥಗಳ ಯಾವ ಪರಿವೆಯ ಇಲ್ಲದಂತೆ ಪರಮಾತ್ಮನಲ್ಲಿಯೇ ಆಸಕ್ತನಾಗಿ ಭಗವಂತನ ದರ್ಶನ, ಆ ಭಗವಂತನ ಜೊತೆಗೆ ಸಂಭಾಷಣಾದಿಗಳನ್ನು ಮಾಡ್ತಾ ಏಕಾಗ್ರ ಮನಸ್ಸಿನಿಂದ ನಾವು ಭಗವಂತನಲ್ಲಿ ತಲ್ಲೀನರಾದರೆ ಅದು ಅಸಂಪ್ರಜ್ಞಾತ ಸಮಾಧಿ. ಆಮೇಲೆ ಮುಂದೆ ಪ್ರಾರಬ್ಧ ಕರ್ಮಗಳ ಭೋಗ ಎಲ್ಲ ಆದ ಮೇಲೆ ಅತಿ ಪರಿಪಕ್ವ ಭಕ್ತಿ, ಅದರಿಂದ ಪರಮಾತ್ಮನ ಅತ್ಯರ್ಥ ಪ್ರಸಾದ, ಅದರಿಂದ ಮೋಕ್ಷವಾಗ್ತದೆ ಅಂತ ಈ ರೀತಿಯಾಗಿ ಈ ಕ್ರಮ ಇದೆ. ಶ್ರೀಮದ್ ಭಾಗವತ ಒಂದು ಮಾತನ್ನು ಹೇಳುತ್ತದೆ. ಇದರಲ್ಲಿ ಕೇವಲ ಪ್ರಾಣಾಯಾಮಾದಿಗಳನ್ನು ಮಾಡಿ ಯೋಗ ಮಾರ್ಗದಿಂದಲೇ ಆ ಪರಮಾತ್ಮನ ದರ್ಶನವನ್ನು ಪಡೆದು ಮೋಕ್ಷವನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಯೋಗವನ್ನು, ವಿಶೇಷವಾಗಿ ಭಕ್ತಿಯನ್ನು ಮಾಡಿಯೂ ಪರಮಾತ್ಮನ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ. ಈ ಎರಡು ಮಾರ್ಗಗಳಲ್ಲಿ ಕೇವಲ ಯೋಗ ಮಾರ್ಗದಿಂದ ಹೋದರೆ ಬಹಳ ಶ್ರಮ, ಭಾರೀ ಕಷ್ಟ. ಆದರೆ ಒಂದೇ ಒಂದು ಲಾಭ, ಶೀಘ್ರದಲ್ಲಿ ಅಪರೋಕ್ಷ ಜ್ಞಾನವಾಗಿ ಮೋಕ್ಷವಾಗ್ತದೆ. ಕಷ್ಟ ಮಾತ್ರ ಬಹಳ, ಶ್ರಮ ಬಹಳ, ಆದರೆ ಶೀಘ್ರದಲ್ಲೇ ಆಗ್ತದೆ ಎನ್ನುವುದು ಒಂದು ಗುಣ. ಭಕ್ತಿ ಮಾರ್ಗದಲ್ಲಿ ಹೋದರೆ ಸ್ವಲ್ಪ ನಿಧಾನ, ಆದರೆ ಶ್ರಮ ಇಲ್ಲ. ಮಾರ್ಗದಲ್ಲಿಯೂ ಸೌಕರ್ಯ, ಆಯಾಸ ಇಲ್ಲ, ಸ್ವಲ್ಪ ವಿಳಂಬವಾಗತ್ತೆ, ಆದರೆ ಸುಖದಲ್ಲೇನು ಕಡಿಮೆ ಆಗೋದಿಲ್ಲ. ಸುಖ ವಿಶೇಷವಾಗಿ ಆಗ್ತದೆ. ಸುಖ ಬೇಗ ಸಿಗತ್ತೆ ಯೋಗ ಮಾರ್ಗದಲ್ಲಿ, ಸ್ವಲ್ಪ ಕಡಿಮೆ ನಿಧಾನವಾಗಿ ಸಿಗತ್ತೆ, ಆದರೆ ಬಹಳ ಸುಖ ಸಿಗ್ತದೆ, ಯಾವುದೇ ಆಯಾಸವೂ ಇಲ್ಲ ಮಾರ್ಗದಲ್ಲಿ ಅಂತ. ಪಾನೇನ ತೇ ದೇವ ಕಥಾ ಸುಧಾಯ ಪ್ರವೃದ್ಧ ಭಕ್ತ್ಯಾ ವಿಶದಾಶಯಾಯ ಏ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ತಥಂಜಸತ್ವಾ ಪುರಕುಂಠಧಿಷ್ಣ್ಯಂ ತಥಾ ಪರೇ ತ್ವಾತ್ಮ ಸಮಾಧಿಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತಾಮೇವ ಧೀರಾ ಪುರುಷಂ ವಿಶಂತಿ ತೇಷಾಂ ಶ್ರಮ ಸ್ಯಾತ್ ನತು ಸೇವಯಾತೆ. ಆದರೆ ಆ ಮಾರ್ಗದಲ್ಲಿ ಶ್ರಮ ಉಂಟು, ಭಕ್ತಿ ಮಾರ್ಗದಲ್ಲಿ ಶ್ರಮ ಇಲ್ಲ ಎಂಬ ಮಾತನ್ನು ತಿಳಿಸ್ತಾರೆ. ಇಂತಹ ಆ ಯೋಗ ಮಾರ್ಗಕ್ಕೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಉಪಸರ್ಗಗಳು, ವಿಘ್ನಗಳು ಬರುವುದುಂಟು, ನಾನಾ ರೀತಿಯ ವಿಘ್ನಗಳು. ಯಾಕೆ ಅಂದರೆ ಕೊಡಬೇಕಾದ ಫಲ, ಬಹಳ ದೊಡ್ಡ ಫಲವನ್ನು ದೇವರು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ. ಅನಂತ ಕಾಲದ ಸುಖ, ಆ ಮೋಕ್ಷ ಅಂದ್ರೇನು ಸಣ್ಣ ಫಲ ಅಲ್ಲ ಅದು. ಅಂತಹ ಫಲವನ್ನು ಕೊಡ್ತಾನೆ ಅಂದಮೇಲೆ ಸಾಕಷ್ಟು ಪರೀಕ್ಷೆಯನ್ನು ಮಾಡ್ತಾನೆ. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಿ ಎಷ್ಟೇ ವಿಘ್ನಗಳನ್ನು ದೇವರು ತಂದು ತೋರಿಸಿದರೂ ಆ ಪರಮಾತ್ಮನ ಅನುಗ್ರಹದಿಂದಲೇ, ವಾಯುದೇವರ ಗುರುಗಳ ಅನುಗ್ರಹದಿಂದಲೇ ಆ ವಿಘ್ನಗಳನ್ನು ನಾವು ಪರಿಹರಿಸಿಕೊಂಡು ಅತ್ಯಂತ ಶ್ರದ್ಧೆಯಿಂದ, ಹಠದಿಂದ ಆ ಯೋಗವನ್ನು ಮಾಡಿದರೆ ಆಗ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ. ಯೋಗದಲ್ಲಿ ಆಸಕ್ತರಾಗಿರುವಂತಹ ಯೋಗಿಗಳಿಗೆ ಕೆಲವು ಸಂದರ್ಭಗಳಲ್ಲಿ ಹೊಗೆ, ಧೂಮ ಕಾಣಿಸ್ತದೆ ಕಣ್ಣೆದುರಿನಲ್ಲಿ. ಬೇರೆ ಬೇರೆ ಬಣ್ಣದ ಹೊಗೆ, ಕೆಂಪು, ನೀಲಿ, ವೈಡೂರ್ಯದ ಪದ್ಮದ ಬಣ್ಣ, ಪಾರಿವಾಳದ ಬಣ್ಣ, ಹೀಗೆ ವಿವಿಧ ವಿಚಿತ್ರವಾದ ಕಾಮನಬಿಲ್ಲಿನಂತೆ ನಾನಾ ತರಹದ ಬಣ್ಣದ ಹೊಗೆ ಬಂದಂತೆ ಅವನಿಗೆ ಭಾಸವಾಗ್ತದೆ.
ಆಮೇಲೆ ಆ ಹೊಗೆಗಳಿಂದಲೇ ಮೇಘ ನಿರ್ಮಾಣವಾದ ಹಾಗೆ ಅನ್ನಿಸ್ತದೆ, ಮಳೆ ಸುರಿದಾಗ ಆಗ್ತದೆ. ಇದ್ದಕ್ಕಿದ್ದಂತೆ ಅವನ ದೇಹದಲ್ಲಿ ಒಂದು ವಿಲಕ್ಷಣವಾದ ತೇಜಸ್ಸಿನ ಸಂಚಾರವಾಗ್ತದೆ. ದೇಹದಲ್ಲಿ ಭಾರೀ ಶಾಖ ಉತ್ಪನ್ನವಾಗಿ ಮೈಯಿಂದ ಹೊರಗೆ ಕಿಡಿಗಳು ಹಾರಿದಂತೆ ಆಗ್ತದೆ. ವಿಸಸ್ರುಹು ಸರ್ವಗಾತ್ರೇಭ್ಯ ಜ್ವಲನ್ನಿವ ಯುಗಾಗ್ನಯ, ಅಗ್ನಿಯ ಕಿಡಿಗಳು ಹಾರಿದಂತೆ ಅವನಿಗೆ ತೋರುತ್ತದೆ. ಏನು ಅವನಿಗೆ ಧಾರಾಕಾರವಾಗಿ ಮೇಘಗಳಿಂದ ಮಳೆ ಬಂದಂತೆ ಮೊದಲು ತೋರ್ತಾ ಇತ್ತೋ ಅಷ್ಟೇ ವಿಪರೀತವಾಗಿ ಅಗ್ನಿಗಳು ಕಿಡಿಗಳು ಇವನಿಂದ ಹೊರಗೆ ಬಂದಂತೆ ತೋರುತ್ತದೆ. ಆಮೇಲೆ ಭಾರೀ ಗಾಳಿ ವಾಯು ಸಂಚಾರ ಇವನಲ್ಲಿ ಆಗ್ತದೆ. ವಿಚಿತ್ರವಾದಂತಹ ಧ್ವನಿ ಆ ವಾಯುವಿನಿಂದ ಇವನಿಗೆ ಬರ್ತದೆ. ಹೀಗೆಲ್ಲ ಆಗ್ತಾ ಆಗ್ತಾ ಆ ಕೊನೆಗೆ ಭಗವಂತನ ದರ್ಶನವನ್ನು ಪಡೆದುಕೊಳ್ತಾನೆ. ನಾನಾ ರೂಪದಿಂದ ಅವನವನ ಯೋಗ್ಯತೆಗೆ ತಕ್ಕಂತೆ ಅವನ ಗುರುಗಳು ಅವನಿಗೆ ಯಾವ ರೂಪದ ಉಪದೇಶವನ್ನು ಮಾಡಿರ್ತಾರೋ ಆ ರೂಪದ ಧ್ಯಾನವನ್ನು ಮಾಡಿರ್ತಾನೆ. ಆ ರೂಪದ ಧ್ಯಾನವನ್ನು ಮಾಡಿದ್ದಕ್ಕೆ ತಕ್ಕಂತೆ ಆ ರೂಪದ ದರ್ಶನವನ್ನು ದೇವರು ಅವನಿಗೆ ಮಾಡಿಸಿ ಅನುಗ್ರಹವನ್ನು ಮಾಡುತ್ತಾನೆ. ಅಂತಹ ಪರಮಾತ್ಮನ ದರ್ಶನದಿಂದ ಅವನು ಪೂರ್ಣವಾಗಿ ಸಂತೃಪ್ತನಾಗ್ತಾನೆ ಅಂತ ತಿಳಿಸಿಕೊಡ್ತಾರೆ. ಆದರೆ ಈ ತರಹದ ಯೋಗ ಮಾರ್ಗದಲ್ಲಿ ಹೋಗಿ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದ ವ್ಯಕ್ತಿ ಮಾತ್ರ ಸಕಾಮ ಕರ್ಮಗಳನ್ನು ಮಾಡಬಾರದು. ನಿಷ್ಕಾಮ ಕರ್ಮಗಳನ್ನು ಮಾಡ್ತಾ ಇದ್ದ ಅಂದರೆ ಅದು ಹಾಗೇ ನಿರ್ವಿಘ್ನವಾಗಿ ಮೋಕ್ಷದವರೆಗೆ ಅವನನ್ನು ಕರೆದುಕೊಂಡು ಹೋಗ್ತದೆ. ಸಕಾಮ ಕರ್ಮ ಮಾಡಿದ ಅಂದರೆ ಅದೇ ಉಪಸರ್ಗಗಳು, ವಿಘ್ನಗಳು ಬಂದಂತೆ, ಮತ್ತೆ ವಿಳಂಬ. ಯಾವ ಕಾಮನೆಯಿಂದ ಅವನು ಕರ್ಮ ಮಾಡಿರ್ತಾನೋ ಆ ಕಾಮನೆಗೆ ತಕ್ಕಂತೆ ಫಲವನ್ನು ಅನುಭವಿಸಬೇಕು ಅಂದರೆ ಮತ್ತೆ ಸಂಸಾರದೊಳಗೆ ಇರಬೇಕು. ಸಕಾಮ ಕರ್ಮದ ಫಲವನ್ನು ಮೋಕ್ಷದಲ್ಲಿ ಏನು ಅನುಭವಿಸುವ ಹಾಗಿಲ್ಲ. ನಿಷ್ಕಾಮ ಕರ್ಮವನ್ನು ಅಪರೋಕ್ಷ ಜ್ಞಾನವಾಗುವಕ್ಕಿಂತಲೂ ಮೊದಲು ಮಾಡಿದರೆ ಅದರ ಫಲವಾಗಿ ಅಪರೋಕ್ಷ ಜ್ಞಾನವನ್ನು ಪಡೀತಾನೆ. ಅಪರೋಕ್ಷ ಜ್ಞಾನವಾದ ಮೇಲೆ ಮತ್ತೆ ನಿಷ್ಕಾಮ ಕರ್ಮ ಮಾಡಿದರೆ ಮೋಕ್ಷದಲ್ಲಿ ವಿಶೇಷವಾದ ಆನಂದದ ಅಭಿವೃದ್ಧಿಯನ್ನು ಹೊಂದುತ್ತಾನೆ. ಆದರೆ ಸಕಾಮ ಕರ್ಮ ಮಾಡಿದರೆ ಮಾತ್ರ ಮತ್ತೆ ಸಂಸಾರದಲ್ಲಿಯೇ ಇರಬೇಕಾಗ್ತದೆ. ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಪ್ರಯಾತಾಗಚ್ಚಂತಿ ಪುನಃ ಧೂಮಾದಿ ಮಾರ್ಗದಿಂದ ಅವನು ಈ ಸಂಸಾರದಲ್ಲಿಯೇ ಹುಟ್ಟಿ ಬರ್ತಾನೆ. ನಿಷ್ಕಾಮ ಕರ್ಮವನ್ನು ಮಾಡಿದ ಅಂತಾದರೆ ಉತ್ತರಾಯಣ ಮಾರ್ಗದಿಂದ ಬ್ರಹ್ಮಪ್ರಾಪ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿ ಈ ಸಕಾಮ ಕರ್ಮದ ವಿಘ್ನ ಇವನಿಗೆ ಬರುತ್ತದೆ, ಅದರಿಂದ ತಪ್ಪಿಸಿಕೊಳ್ಳಬೇಕು. ನಿನ್ನೆ ದಿವಸ ನೀವು ತಿಳಿದಂತೆ ದೇವತೆಗಳ ಮಾನದಿಂದ 12,000 ವರ್ಷ ಅಂದರೆ ಒಂದು ಮಹಾಯುಗ ಆಗ್ತದೆ. ಆ ರೀತಿ 1,000 ಯುಗಗಳು ಕಳೆದರೆ ಆಗ ಬ್ರಹ್ಮದೇವರ ಒಂದು ಹಗಲು, ಅಷ್ಟೇ ರಾತ್ರಿ. ಆ ಹಗಲಿನಲ್ಲಿ ಸೃಷ್ಟಿ, ರಾತ್ರಿಯಲ್ಲಿ ಪ್ರಳಯ. ಆ ಸಂಪೂರ್ಣವಾಗಿರುವಂತಹ ಪ್ರಳಯವಾದ ಮೇಲೆ ಮಹಾಪ್ರಳಯ ಕಾಲದಲ್ಲಿ ಬ್ರಹ್ಮದೇವರ ಜೊತೆಗೆ ಇವನಿಗೆ ಮೋಕ್ಷವಾಗ್ತದೆ. ಒಂದು ದಿನ ಕಳೆದ ಕೂಡಲೇ ಅಲ್ಲ, ಸಂಪೂರ್ಣ ಬ್ರಹ್ಮದೇವರ 100 ವರ್ಷದ ಆಯುಷ್ಯ ಸಂಪೂರ್ಣ ಮುಗಿಯಬೇಕು. ಅಷ್ಟೊತ್ತಿಗೆ ಯಾರ ಸಾಧನೆ ಸಂಪೂರ್ಣವಾಗಿದೆ ಅವರೆಲ್ಲರೂ ಕೂಡ ಬ್ರಹ್ಮದೇವರ ಜೊತೆಗೆ ವಿರಜಾನದಿ ಸ್ನಾನದಿಂದ ಲಿಂಗಭಂಗವನ್ನು ಮಾಡಿಕೊಂಡು ಮೋಕ್ಷವನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಬ್ರಹ್ಮದೇವರು ಯೋಗಿಗಳಿಗೆಲ್ಲ ಮಾರ್ಗದರ್ಶಕರು, ಮಹಾಯೋಗಿಗಳು. ಅವರು ಮಹಾಭಕ್ತರೂ ಹೌದು, ಮಹಾಯೋಗಿಗಳೂ ಹೌದು. ಅವರ ಉಪದೇಶದಂತೆ ಅವರು ಪ್ರವರ್ತನೆ ಮಾಡಿದಂತಹ ಈ ಯೋಗ ಮಾರ್ಗದಲ್ಲಿ ಯೋಗಿಗಳೆಲ್ಲ ಯಥಾಶಕ್ತಿ ಯೋಗ ಸಾಧನೆಯನ್ನು ಮಾಡುತ್ತಾರೆ. ಆಕಾಶದಲ್ಲಿ ವ್ಯಾಪ್ತನಾದ ಪರಮಾತ್ಮನ ಚಿಂತನವನ್ನು ಮಾಡಿದರೆ ಆಕಾಶದಲ್ಲಿ ಯಥೇಚ್ಛವಾಗಿ ತಮ್ಮ ಬುದ್ಧಿಗೆ ಇಚ್ಛೆಗೆ ಅನುಗುಣವಾಗಿ ಅವರು ವಿಹಾರ ಮಾಡುವ ಶಕ್ತಿ ಬರ್ತದೆ. ವಾಯುತತ್ವದಲ್ಲಿ ಭಗವಂತ ಅಂತರ್ಯಾಮಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ ಅಂತ ಉಪಾಸನೆ ಮಾಡಿ ಆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರಿಗೆ ಯಥೇಚ್ಛವಾಗಿ ವಾಯುವಿನಂತೆ ವಾಯುವಿನ ಜೊತೆಗೆ ಎಲ್ಲ ಕಡೆಗೆ ಸಂಚಾರ ಮಾಡುವಂತಹ ಶಕ್ತಿ ಬರ್ತದೆ. ಯಾವ ಆಶ್ರಯ ಅವರಿಗೆ ಬೇಕಾಗಿಲ್ಲ. ನಿರಾಲಂಬೋ ನಿರಾಲಂಬಾನ್ ಆಲಂಬ್ಯ ಮನಸಾತತಃ, ಯಾವ ಆಲಂಬನ ಇಲ್ಲದೆ, ಆಶ್ರಯ ಇಲ್ಲದೆ
ಆಕಾಶದಲ್ಲಿ ಪಕ್ಷಿಗಳಂತೆ ಅವರು ಎಲ್ಲಿ ಬೇಕಲ್ಲಿ ಹೋಗಬಹುದು, ಎಷ್ಟು ದೂರ ಆದರೂ ಹೋಗಬಹುದು. ದೂರ ದೇಶದ ಗಮನ ಯೋಗಿಗಳಿಗೆ ಸುಲಭ ಸಾಧ್ಯವಾಗಿದೆ. ಅಂತಹ ಯೋಗಿಗಳು ಸಂಚಾರ ಮಾಡುವಾಗ ಸಾಮಾನ್ಯರಿಗೆ ಅವರು ತೋರೋದಿಲ್ಲ ಕೂಡ. ಅವರನ್ನು ನೋಡಬೇಕಾದರೇ ದೊಡ್ಡ ತಪಸ್ಸು ಬೇಕಂತೆ. ಓಂಕಾರಂ ಏತ್ವಧೀಯಂತೆ ಮನಸಾ ಬ್ರಹ್ಮಸತ್ತಮಃ ವಿಭಕ್ತ ಸರ್ವಕರ್ಮಭ್ಯ ತೇ ಯಂ ಪಶ್ಯಂತಿ ಸಾಧವ. ವಿಶೇಷವಾಗಿ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನನ್ನು ಉಪಾಸನೆ ಮಾಡಿ ಆ ಭಗವದ್ ಅನುಗ್ರಹವನ್ನು ಪಡೆದುಕೊಂಡಂತಹ ತಪಸ್ವಿಗಳಿಗೆ ಇಂತಹ ಯೋಗಿಗಳ ದರ್ಶನವಾಗ್ತದೆ. ಜ್ಞಾನಿಗಳ ದರ್ಶನ ಶ್ರೀಮನ್ಯಾಯಸುಧಾದಲ್ಲಿಯೂ ಹೇಳುತ್ತಾರೆ. ನಮ್ಮ ಯೋಗ್ಯತೆಯನ್ನು ತಿಳಿದುಕೊಂಡ ಗುರುಗಳು ಬಂದು ನಮಗೆ ನಿನ್ನ ಯೋಗ್ಯತೆ ಇಷ್ಟು ಗುಣಗಳ ಉಪಾಸನೆ ಮಾಡಬೇಕು, ಇಷ್ಟು ದಿನ ಉಪಾಸನೆ ಮಾಡಬೇಕು, ಈ ಕ್ರಮದಲ್ಲಿ ಉಪಾಸನೆ ಮಾಡಬೇಕು, ನಿನಗೆ ಅಪರೋಕ್ಷ ಜ್ಞಾನವಾಗ್ತದೆ ಅಂತ ಉಪದೇಶ ಮಾಡುತ್ತಾರೆ. ಆ ಕ್ರಮದಲ್ಲಿ ನಾವು ಮಾಡಿದರೆ ನಮಗೆ ಅಪರೋಕ್ಷ ಜ್ಞಾನ ಆಗ್ತದೆ. ಅಂಥ ಗುರುಗಳು ಯಾವಾಗ ಸಿಗ್ತಾರೆ? ಅಂತಹ ಗುರುಗಳು ಸಿಗೋದಕ್ಕೆ ಎಷ್ಟೋ ಜನ್ಮಗಳಲ್ಲಿ ಶಾಸ್ತ್ರಗಳ ಶ್ರವಣ ಮನನಾದಿಗಳನ್ನು ಮಾಡಿದರೆ ಆ ತಪಸ್ಸಿನಿಂದ ಆ ಪುಣ್ಯದಿಂದ ಅಂತಹ ಗುರುಗಳ ದರ್ಶನವಾಗ್ತದೆ. ಆಮೇಲೆ ಅವರು ಉಪದೇಶ ಮಾಡುತ್ತಾರೆ. ಅವರು ಹೇಳಿದ ಕ್ರಮದಲ್ಲಿ ಉಪಾಸನೆ ಮಾಡಿದರೆ ಆಮೇಲೆ ಅಪರೋಕ್ಷ ಜ್ಞಾನವಾಗ್ತದೆ ಅಂತ. ಹೀಗಾಗಿ ದೊಡ್ಡವರ ಯೋಗಿಗಳ ಜ್ಞಾನಿಗಳ ದರ್ಶನವಾಗುವುದಕ್ಕೂ ಒಂದು ತಪಸ್ಸು ಬೇಕು ಅಂತಾರೆ. ಅಂತಹ ತಪಸ್ವಿಗಳಿಗೆ ಮಾತ್ರ ಇವರ ದರ್ಶನವಾಗ್ತದೆ. ಇವರು ಪರಮಾತ್ಮನ ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡುತ್ತಾರೆ. ವೇದಾತ್ಮಕಂ ತದಾ ಯಜ್ಞಂ ಚಿಂತಯಂತೋ ಮನೀಷಿಣಃ ಬ್ರಹ್ಮಲೋಕಂ ಕಾಂಕ್ಷಮಾಣಾಃ ವೈಷ್ಣವಂ ಪದಮುತ್ತಮಂ. ಮುಖ್ಯವಾದ ಗುರಿ ಈ ಎಲ್ಲ ಯೋಗಿಗಳಿಗೆ ವೈಷ್ಣವ ಪದ, ವಿಷ್ಣುವಿನ ಸ್ಥಾನವನ್ನು ಹೊಂದಬೇಕು, ಆ ಪರಮಾತ್ಮನ ಲೋಕವನ್ನು ಹೊಂದಬೇಕು ಅನ್ನುವುದೇ ಗುರಿ. ಭಗವಂತನೇ ಸರ್ವೋತ್ತಮನಾದ ಪರಮಾತ್ಮನ ಸ್ಥಾನವನ್ನು ಹೊಂದುವುದಕ್ಕೆ ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಎಲ್ಲ ಸಜ್ಜನರು ಎಲ್ಲ ಅಧಿಕಾರಿಗಳು ಕೂಡ ಪ್ರಯತ್ನವನ್ನು ಮಾಡೋದು. ಅವರವರ ಯೋಗ್ಯತಾನುಸಾರೇಣ ಪೂಜಾದಿಗಳನ್ನು ಮಾಡುತ್ತಾರೆ. ತ್ರಿಭಿರ್ಮಾಲ್ಯೋಪಹಾರೈಶ್ಚ ಪ್ರತಿಭಾವೈಶ್ಚ ವೈದ್ವಿಜಾಃ ಯಜಂತಿ ಪರಮಾತ್ಮಾನಂ ವಿಷ್ಣುಂ ಸತ್ಯ ಪರಾಕ್ರಮಂ. ಆ ಸತ್ಯವಾದಂತಹ ಪರಾಕ್ರಮ, ಸತ್ಯವಾದ ವಿಕ್ರಮ, ಇಡೀ ಜಗತ್ತಿನ ಸೃಷ್ಟ್ಯಾದಿ ಕಾರ್ಯಗಳೆಲ್ಲ ಪರಮ ಸತ್ಯವಾದದ್ದು. ಅಂತಹ ಸತ್ಯಪರಾಕ್ರಮನಾದ ಸತ್ಯವ್ರತನಾದ ಆ ಪರಮಾತ್ಮನನ್ನು ನಾನಾ ವಿಧವಾದ ಪೂಜೆಗಳಿಂದ ಸಂತೋಷಪಡಿಸ್ತಾರೆ. ಧ್ಯಾನದಿಂದ ಆ ಪರಮಾತ್ಮನನ್ನೇ ಚಿಂತನೆ ಮಾಡುತ್ತಾರೆ. ಯಜ್ಞದಿಂದಲೂ ಅವನನ್ನು ಕುರಿತೇ ಯಜ್ಞ ಮಾಡುತ್ತಾರೆ. ಯಜನಂ ವಿಕ್ರಮಂಚೈವ ಬ್ರಹ್ಮಪೂರ್ವಾಃ ಪ್ರಚಕ್ರಿರೇ ಬ್ರಹ್ಮಾಪಿ ವೈಷ್ಣವಂ ತೇಜೋ ವೇದೋಕ್ತೈರ್ವಚನೈರ್ನೃ. ಯಜ್ಞ, ದಾನ, ತಪಸ್ಸು ಎಲ್ಲ ಮಾರ್ಗಗಳಿಂದಲೂ ಬ್ರಹ್ಮಾದಿ ಸಕಲ ದೇವತೆಗಳು ಪೂಜೆ ಮಾಡುವುದು ಒಬ್ಬನನ್ನೇ, ವಿಷ್ಣುವನ್ನು. ಅವನೇ ಸರ್ವೇಷ್ಟದಾತ, ಸರ್ವಾರಿಷ್ಟ ನಿವಾರಕ. ತದೇವ ಪರಮಂ ಬ್ರಹ್ಮ ವೈಷ್ಣವಂ ಪರಮಾದ್ಭುತಂ. ಎಷ್ಟು ಸ್ಪಷ್ಟವಾಗಿ ಹರಿವಂಶ ಆ ವಿಷ್ಣುವೇ ಸರ್ವೋತ್ತಮ, ಸಕಲ ದೇವತೆಗಳಿಂದಲೂ ಋಷಿ ಮುನಿಗಳಿಂದಲೂ ಮನುಷ್ಯೋತ್ತಮರಿಂದಲೂ ಇಜ್ಜನಾದವನು ಅಂತನ್ನುವುದನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ. ಸರಿ, ಇಷ್ಟೆಲ್ಲ ಇದೆ ಎಂದ ಮಾತ್ರಕ್ಕೆ ಆ ಯೋಗ ಮಾರ್ಗದಲ್ಲಿ ಪರಮಾತ್ಮ ಹಿಂದೆ ಹೇಳಿದ ಹಾಗೆ ಪರೀಕ್ಷೆ ಮಾಡುವುದಕ್ಕೆ ನಾನಾ ತರಹದ ವಿಘ್ನಗಳು. ವಿಷ್ಣು ತೀರ್ಥರು ಕೂಡ ತಮ್ಮ ಶಿಷ್ಯರಿಗೆಲ್ಲ ಪತ್ರದಲ್ಲಿ ತಿಳಿಸ್ತಾರೆ. ಬಂಧು ಬಳಗದವರೊಳಗೇನೆ ಕಲಿ ಪ್ರವೇಶ ಮಾಡಿ ವಿಘ್ನ ಮಾಡ್ತಾನಂತೆ. ಯಾರೋ ಶತ್ರುಗಳು ಬಂದು ನೀನು ಸಾಧನೆ ಮಾಡಬೇಡ, ದೇವರ ಪೂಜೆ ಮಾಡಬೇಡ, ಯಜ್ಞ ಮಾಡಬೇಡ, ಯಾಗ ಮಾಡಬೇಡ, ಪ್ರಾಣಾಯಾಮ ಮಾಡಬೇಡ ಅಂದರೆ ನಾವು ಕೇಳೋದೇ ಇಲ್ಲ. ಅವನು ಹೇಗಿದ್ದರೂ ಶತ್ರು, ಅವನ ಮಾತು ಕೇಳಬಾರ್ದು ಅಂತ ನಾವು ಇಟ್ಕೊಂಡಿರ್ತೇವೆ. ಹಾಗೆ ಮಾಡೋದಿಲ್ಲ ಕಲಿ. ಭಗವಂತ ಪರೀಕ್ಷೆ ಮಾಡುವುದಕ್ಕೆ ಅಸುರರಿಗೆ ಪ್ರೇರಣೆ ಮಾಡಿ ಅಸುರರ ದ್ವಾರ ನಮಗೆ ವಿಘ್ನವನ್ನು ತಂದುಕೊಡ್ತಾನೆ. ಆ ವಿಘ್ನ ಮಾಡಿದ್ದಕ್ಕೆ ಅಸುರರಿಗೆ ದುರ್ಗತಿ ಆಗ್ತದೆ. ಆದರೆ ವಿಘ್ನ ಮಾಡಿದರೂ ವಿಘ್ನಿತರಾಗದೆ ನಾವು ಸಾಧನೆ ಮಾಡಿದರೆ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆ ಎಚ್ಚರ ನಮಗಿರಬೇಕು. ಇದೆಲ್ಲ ಯಾಕೆ ಮಾಡ್ತೀರಿ? ಇಷ್ಟೆಲ್ಲ ಉಪವಾಸ ಬೇಡ, ಇಷ್ಟೆಲ್ಲ ಪೂಜೆ ಬೇಡ, ಯಜ್ಞಯಾಗಗಳು ಬೇಡ, ಪ್ರಾಣಾಯಾಮ ಬೇಡ, ಶಾಸ್ತ್ರಗಳ ಅಧ್ಯಯನ ಬೇಡ ಅಂತ ಗೆಳೆಯರೇ ಹೇಳ್ತಾರೆ, ಬಂಧು ಬಾಂಧವರೇ ಹೇಳ್ತಾರೆ, ಹಿರಿಯರೇ ಹೇಳ್ತಾರೆ. ಅಂತಹ ವಿಘ್ನಗಳು ಬರ್ತದೆ. ಅಷ್ಟೆಲ್ಲ ವಿಘ್ನಗಳು ಬಂದಾಗಲೂ ಇವನು ಅದಕ್ಕೆ ಯಾವುದೇ ರೀತಿಯಿಂದ ಕೇಳಬಾರದು. ಸ್ತ್ರೀಯರಿಂದ ವಿಘ್ನ ಬರ್ತದೆ, ಪುತ್ರರಿಂದ ವಿಘ್ನ ಬರ್ತದೆ. ಪುತ್ರಾದಿನಕ್ರ ನಿಗೃಹೀತ ಶರೀರಕಸ್ಯ ಸ್ತ್ರೀಭೂತಾಶ್ಚ ತತಸ್ಸರ್ವೇ ಯುಂಜಾನಾಶ್ಚಾವಲಂಬಿರೆ ಕಂಠೇಶು ಬಹುರೂಪತ್ವಾದ್ ವಿಘ್ನೈಶ್ಚೈವ ಪ್ರಲೋಭಯನ್. ಮತ್ತು ಕೆಟ್ಟ ಮಾತನಾಡೋದಿಲ್ಲ ಯಾರು, ಬಹಳ ಸಿಹಿಯಾದ ಮಾತನ್ನು ಆಡ್ತಾರೆ. ಪ್ರೀತಿಯಿಂದ
ಮಧುರೈಶ್ಚ ಅಭಿಧಾನೈಶ್ಚ ವ್ಯಾಹರಂತಿನ ಭೀತವತ್ ಪತಂತಿ ಯುಗಪತ್ ಸರ್ವೇ ಪಾದಯೋರ್ ಮೂರ್ಧಭಿರಿಯುತಃ. ಪಾದಕ್ಕೆ ನಮಸ್ಕಾರ ಮಾಡ್ತಾರೆ, ತಲೆಗಟ್ಟಿಸ್ತಾರೆ, ನಮಸ್ಕಾರ ಮಾಡಿ ಕೇಳಿಕೊಳ್ತಾರೆ. ಆ ರೀತಿ ವಿಚಿತ್ರವಾದ ರೀತಿಯಿಂದ ವಿಘ್ನಗಳನ್ನು ಮಾಡುವವರೆಲ್ಲ ಇರ್ತಾರೆ. ಆ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ಗಣಪತಿಯಲ್ಲಿ ಅಂತರ್ಯಾಮಿಯಾದಂತಹ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ವಿಶ್ವಂಭರ ನಾಮಕ ಪರಮಾತ್ಮನಿಗೆ ಶರಣು ಹೋಗಬೇಕು. ಇನ್ನೇನಾದರೂ ಕೆಟ್ಟ ಕೆಲಸ ನಾವು ಮಾಡಲಿಕ್ಕೆ ಹೊರಟ್ರೆ ವಿಘ್ನ ರಾಜ ಅಂತ ಅವನಿಗೆ ಹೆಸರು ಗಣಪತಿಗೆ. ಗಣಪತಿಗೆ ಏನು ಪ್ರಾರ್ಥನೆ ಮಾಡಬೇಕು ಅಂದರೆ ವಿಘ್ನ ಕೊಡು. ನಾವೇನಾದರೂ ಕೆಟ್ಟ ಕೆಲಸ ಮಾಡಿದರೆ ಶಾಸ್ತ್ರದಲ್ಲಿ ನಿಷೇಧ ಮಾಡಿದಂತಹ ನಿಷಿದ್ಧ ಕಾರ್ಯಗಳನ್ನೇನಾದರೂ ನಾವು ಮಾಡಲಿಕ್ಕೆ ಹೊರಟ್ರೆ ವಿಘ್ನಗಳನ್ನು ಕೊಡು. ಯಾಕೆ ವಿಘ್ನಗಳು ನಿನ್ನ ಅಧೀನ, ನೀನು ಹೋಗು ಅಂದರೆ ಬರ್ತವೆ, ನೀನು ಬೇಡ ಅಂದರೆ ಬಿಡ್ತವೆ. ಕೆಟ್ಟ ಕಾರ್ಯಗಳಿಗೆ ವಿಘ್ನಗಳನ್ನು ಕೊಡು. ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ದೇವರ ಸೇವೆ, ಪಾಠ ಪ್ರವಚನಗಳು, ಯೋಗ, ಪ್ರಾಣಾಯಾಮ, ಧ್ಯಾನ ಇಂತಹ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡುವಂಥ ಆ ಗಣಪತಿಗೆ ಪ್ರಾರ್ಥನೆ ಮಾಡಬೇಕು. ನಾಳೆಯ ದಿವಸ ವಿಶೇಷವಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತ ಎಲ್ಲ ಕ್ಷಣ, ಲವ ಮೊದಲಾದ ಎಲ್ಲ ಕಾಲಗಳಲ್ಲಿ ಮುಹೂರ್ತ, ಕಲಾ, ಕಾಷ್ಠ, ಅಹೋರಾತ್ರ, ಪಕ್ಷ, ಮಾಸ, ಸಂವತ್ಸರ, ಯುಗ, ಮಹಾಯುಗ, ಕಲ್ಪ ಎಲ್ಲ ಕಾಲಗಳಲ್ಲಿಯೂ ಆ ನಾಮಕನಾಗಿ ಪರಮಾತ್ಮನೇ ಅಂತರ್ಯಾಮಿಯಾಗಿ ಆ ಎಲ್ಲ ಕಾಲಗಳನ್ನು ನೇಮನ ಮಾಡೋದು. ಅಂತಹ ಸಕಲ ಕಾಲಗಳಲ್ಲಿ ಅಂತರ್ಯಾಮಿಯಾದ ಆ ಪರಮಾತ್ಮ ಯಾವ ಕಾಲವೂ ನಮಗೆ ವ್ಯರ್ಥವಾಗಿ ಹೋಗದಂತೆ ಅನುಗ್ರಹ ಮಾಡಲಿ. ಯಾವ ಕಾಲದಲ್ಲಿಯೂ ದೇವರ ಸೇವೆ ಇಲ್ಲದೇ ಇರಬಾರದು, ಸಾಧನೆ ಇಲ್ಲದೇ ಇರಬಾರದು. ಯೋಗಗಳಿಗೆ ವಿಘ್ನ ಯಾವ ಕಾಲದಲ್ಲಿಯೂ ಬರಬಾರದು. ಏನೋ ಅವನ ಗ್ರಹಗತಿ ಸರಿ ಇಲ್ಲ ಅಂತ, ಗ್ರಹಗತಿ ಸರಿ ಇಲ್ಲ ಅಂದರೆ ಒಂದು ತುತ್ತು ಊಟ ಕಡಿಮೆ ಆದರೆ ಆಗಲಿ, ಆದರೆ ಸಾಧನೆಗೆ ವಿಘ್ನ ಆಗಬಾರದು. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ತಾರಾಣಾಂಗತಯಶ್ಚೈವ ಗ್ರಹಾಣಂಚ ವಿಶೇಷತಃ. ಎಲ್ಲ ಗ್ರಹಗಳಿಗೂ ನಕ್ಷತ್ರಗಳಿಗೂ ಪರಮಾತ್ಮನೇ ಸ್ವಾಮಿ, ಕಾಲಗಳಿಗೂ ಪರಮಾತ್ಮನೇ ಸ್ವಾಮಿ. ಎಲ್ಲ ಕಾಲಗಳೂ ಸಾರ್ಥಕ ಆಗಲಿ, ಎಲ್ಲ ಗ್ರಹಗಳೂ ಅನುಕೂಲವಾಗಲಿ, ದೇವರ ಸೇವೆಗೆ ಯಾವುದೂ ವಿಘ್ನವನ್ನು ಉಂಟು ಮಾಡುವುದು ಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡು ತನ್ನ ಯೋಗಗಳಿಗೆ ಬಂದಂತಹ ವಿಘ್ನಗಳನ್ನು, ಉಪಸರ್ಗಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಬ್ರಹ್ಮದೇವರು ಅವರಂತೂ ಕೇಳಬೇಕೇ, ನಿರಂತರವಾಗಿ ಭಗವದ್ಧ್ಯಾನದಲ್ಲಿಯೇ ಆಸಕ್ತರಾಗಿರ್ತಾರೆ. ನಿರಂತರವಾಗಿ ಭಗವಂತನ ಧ್ಯಾನ ಚಿಂತನವನ್ನು ಮಾಡುವುದರಲ್ಲೇ ಆಸಕ್ತರಾದ ಬ್ರಹ್ಮದೇವರಿಗೆ ಯಾವಾಗಲೂ ಪರಿಪೂರ್ಣವಾದ ಶಕ್ತಿ ಸಾಮರ್ಥ್ಯಗಳು ಪರಮಾತ್ಮನ ಕೃಪೆಯಿಂದ ಸರ್ವಾಂಗ ಧಾರಣಂ ಕೃತ್ವ ಮನಸಾ ಪ್ರಹಸನ್ನಿವ. ಪರಮಾತ್ಮನ ಸಕಲಾಂಗಗಳ ಧ್ಯಾನವನ್ನು ಸದಾಕಾಲದಲ್ಲಿ ಮಾಡ್ತಾ ಇರ್ತಾರೆ. ಮಾಡ್ತಾ ಮಾಡ್ತಾ ಆ ಪರಮಾತ್ಮನ ಅನುಗ್ರಹದಿಂದ, ಅವನ ಆದೇಶದಿಂದ ಈ ಜಗತ್ತಿನ ಸೃಷ್ಟಿಯನ್ನು ಕೂಡ ಬ್ರಹ್ಮದೇವರು ಮಾಡಿದ್ದಾರೆ. ಜಗತ್ತಿನ ಸೃಷ್ಟಿಯನ್ನು ಮಾಡುವುದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯಗಳು ಬ್ರಹ್ಮದೇವರಿಗೆ ಬಂದದ್ದು ಆ ಭಗವದ್ಧ್ಯಾನದಿಂದ, ಭಗವದ್ ಅನುಗ್ರಹದಿಂದ. ಕೇವಲ ಬ್ರಹ್ಮದೇವರು ತಮ್ಮ ಮನಸ್ಸಿನಿಂದಲೇ ಸನಕಾದಿಗಳ ಸೃಷ್ಟಿಯನ್ನು ಮಾಡಿದ್ದಾರೆ. ಕಣ್ಣಿನಿಂದ ಅಪ್ಸರಾಸ್ತ್ರೀಯರ ಸೃಷ್ಟಿಯನ್ನು ಮಾಡಿದ್ದಾರೆ. ನಾಸಿಕಾಗ್ರದಿಂದ ಗಂಧರ್ವರ ಸೃಷ್ಟಿಯನ್ನು ಮಾಡುತ್ತಾರೆ, ತುಂಬುರು ಮೊದಲಾದ ಗಂಧರ್ವರನ್ನು. ಆಮೇಲೆ ಶ್ರೇಷ್ಠಳಾಗಿರುವಂತಹ ವೇದಾಭಿಮಾನಿನಿ ದೇವತೆ ವೇದವಾಣಿ, ಅದರ ಅಭಿವ್ಯಕ್ತಿ ಉಚ್ಚಾರಣೆ ಮಾತ್ರ, ಸೃಷ್ಟಿ ಇಲ್ಲ. ವೇದಗಳು ಅಪೌರುಷೇಯವಾಗಿರುವಂತಹ ವೇದಗಳನ್ನು ಉಚ್ಚಾರಣೆ ಮಾಡಿದ್ದಾರೆ. ಆ ವೇದಗಳನ್ನು ನಿರಂತರವಾಗಿ 4 ವೇದಗಳನ್ನು 4 ಮುಖಗಳಿಂದ ಅಖಂಡವಾಗಿ ಉಚ್ಚಾರಣೆ ಮಾಡಿ ಆ ವೇದಶಾಸ್ತ್ರಗಳ ಪರಂಪರೆ ನಿರಂತರವಾಗಿ ಬರುವಂತೆ ಪೂರ್ವಕಲ್ಪದಲ್ಲಿ ಹೇಗೆ ಉಚ್ಚಾರಣೆ ಮಾಡಿದ್ನೋ ಪರಮಾತ್ಮ, ಅದೇ ರೀತಿಯಾಗಿ ಉಚ್ಚಾರಣೆಯನ್ನು ಈಗ ಮಾಡ್ತಾನೆ. ಹಯಗ್ರೀವ ರೂಪದಿಂದ ಆ ಭಗವಂತನ ಉಪದೇಶವನ್ನು ಪಡೆದುಕೊಂಡಂತಹ ಬ್ರಹ್ಮದೇವರು ಕೂಡ ಅದೇ ರೀತಿ ಉಚ್ಚಾರಣೆಯನ್ನು ಮಾಡ್ತಾರೆ. ಆಮೇಲೆ ಗಂಧರ್ವಶಾಸ್ತ್ರದ ರಚನೆಯನ್ನು ಮಾಡಿದ್ದಾರೆ. 2 ತರಹ, ಲೌಕಿಕವಾದ ಗಂಧರ್ವಶಾಸ್ತ್ರ, ಸಂಗೀತಶಾಸ್ತ್ರ ಒಂದು ಬೇರೆ. ವೇದಗಳಲ್ಲಿ ಸಾಮವೇದದೊಳಗೆ ಬಳಸುವಂತಹ ಏನೊಂದು ಗಾನ ಪದ್ಧತಿ ಇದೆ, ಅದನ್ನು ಕೂಡ ಪ್ರವರ್ತನ ಮಾಡಿದ್ದಾರೆ ಬ್ರಹ್ಮದೇವರು. ಅನ್ಯೇಷಾಂಚೈವ ವಿಪ್ರಾಣಾಂ ಗಾನಂ ಬ್ರಹ್ಮ ಪ್ರಭಾಷಿತಂ. ತನ್ನ ಪಾದಗಳಿಂದ ಬ್ರಹ್ಮದೇವರು ತಮ್ಮ ಪಾದಗಳಿಂದ ನಾನಾ ತರಹದ ಜೀವರಾಶಿಗಳ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯರು, ಕಿನ್ನರರು, ಯಕ್ಷರು, ಪಿಶಾಚರು, ನಾಗಗಳು, ರಾಕ್ಷಸರು
ಆನೆಗಳು, ಸಿಂಹಗಳು, ಹುಲಿಗಳು, ನಾನಾ ವಿಧವಾದ ಮೃಗಗಳು, ತೃಣಜಾತಿಗಳು ಇವುಗಳೆಲ್ಲವನ್ನೂ ಕೂಡ ತಮ್ಮ ಪಾದದಿಂದಲೇ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಶಾಸ್ತ್ರವಿಹಿತವಾದಂತಹ ಏನೆಲ್ಲ ಕರ್ಮಗಳಿವೆ ಆ ಕರ್ಮಗಳನ್ನು ತಮ್ಮ ಕೈಗಳಿಂದ ಸೃಷ್ಟಿ ಮಾಡಿದ್ದಾರೆ. ಚಿಂತನೆ ಮಾಡಬೇಕಾದ, ಮನಸ್ಸಿನಿಂದ ಮಾಡಬೇಕಾದದ್ದನ್ನೆಲ್ಲ ಮನಸ್ಸಿನಿಂದಲೇ, ನಾನಾ ವಿಧವಾದ ಮಾನಸಿಕವಾದ ಭಾವನೆಗಳಿವೆ ಅವುಗಳನ್ನೆಲ್ಲ ಮನಸ್ಸಿನಿಂದಲೇ ಸೃಷ್ಟಿ ಮಾಡಿದ್ದಾರೆ. ಹೀಗೆ ವಿಚಿತ್ರವಾದ ಸೃಷ್ಟಿ. ಹೃದಯದಿಂದ ಗೋವುಗಳನ್ನು ಸೃಷ್ಟಿ ಮಾಡಿದ್ದಾರೆ, ಬಾಹುಗಳಿಂದ ಪಕ್ಷಿಗಳನ್ನು, ಇನ್ನನೇಕ ವಿಧವಾದ ವಸ್ತುಗಳನ್ನು. ಆಂಗಿರಸ್ ಎಂಬಂತಹ ಋಷಿಗಳು ಭಾರೀ ಪ್ರಚಂಡವಾದಂತಹ ತಪಸ್ಸು, ಎಲ್ಲ ಇಂದ್ರಿಯಗಳ ನಿಗ್ರಹವನ್ನು ಮಾಡಿಕೊಂಡಂಥವರು. ಅಂತಹ ಅತ್ಯಂತ ತಪಸ್ವಿಗಳಾದ ಆಂಗಿರಸ ಋಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ ತಮ್ಮ ಭ್ರೂ ಮಧ್ಯದಿಂದ ಬ್ರಹ್ಮದೇವರು. ಭೃಗು ಋಷಿಗಳನ್ನು ಲಲಾಟದಿಂದ ಸೃಷ್ಟಿ ಮಾಡಿದ್ದಾರೆ. ನಾರದರು ಮತ್ತು ಸನತ್ಕುಮಾರರನ್ನು ತಮ್ಮ ತಲೆಯಿಂದ ಸೃಷ್ಟಿ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂತ ಇಟ್ಕೊಳ್ಬೇಕು. ಉತ್ಸಂಗಾನ್ ನಾರಜೋದಜ್ಞೆ ಅಂತೂ ಹೇಳಿದ್ದಾರೆ. ಇಲ್ಲಿ ಮೂರ್ಧ್ನಃ ಅಂತ ಎರಡೂ ರೀತಿಯಿಂದ ಸೃಷ್ಟಿ ಮಾಡಿದ್ದಾರೆ. ಸೋಮನನ್ನು, ಚಂದ್ರನನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರು, ಆ ಚಂದ್ರನಿಗೆ ಹಿಂದೊಮ್ಮೆ ಬಂದಿದೆ, ಎಲ್ಲ ಬ್ರಾಹ್ಮಣರಿಗೂ ನೀನು ರಾಜನಾಗು, ಎಲ್ಲ ವನಸ್ಪತಿಗಳಿಗೂ ನೀನು ರಾಜನಾಗು ಅಂತ ಆ ಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ ಬ್ರಹ್ಮದೇವರು. ಈ ರೀತಿ ಆ ಬ್ರಹ್ಮದೇವರು ವಿವಿಧ ವಿಚಿತ್ರವಾದ ಸೃಷ್ಟಿಗಳನ್ನೆಲ್ಲ ಮಾಡಿದ್ದಾರೆ. ತನ್ನ ತಪಸ್ಸು, ರಾಜಸೂಯಾದಿ ಯಾಗಗಳು, ಇನ್ನನೇಕ ವಿಧವಾದ ಪುಣ್ಯಕರ್ಮಗಳಿಂದ ಆ ಚಂದ್ರ ಈ ವಿಶಿಷ್ಟವಾದ ಅನುಗ್ರಹವನ್ನು ಬ್ರಹ್ಮದೇವರಿಂದ ಪಡೆದಿದ್ದಾನೆ. ಇದಲ್ಲದೆ ಇನ್ನನೇಕ ಸ್ಥಾವರ ಜಂಗಮ ಜೀವರಾಶಿಗಳನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿ ಆ ಎಲ್ಲ ಸೃಷ್ಟಿಯನ್ನು ಕೂಡ ಪರಮಾತ್ಮನ ಸೇವೆ ಎಂಬುದಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದಾರೆ. ದೇವರೇ ಆಜ್ಞೆ ಮಾಡಿದ್ದು ಸೃಷ್ಟಿಯನ್ನು ಮಾಡೋದಕ್ಕೆ, ದೇವರೇ ಶಕ್ತಿಯನ್ನು ಕೊಟ್ಟದ್ದು. ಅವನು ಕೊಟ್ಟ ಶಕ್ತಿಯಿಂದ ಅವನ ಆಜ್ಞೆಯಂತೆ ತಾವು ಮಾಡಿದ ಸೃಷ್ಟಿಯನ್ನು ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ ಬ್ರಹ್ಮದೇವರು ಅಂತ ತಿಳಿಸಿಕೊಡ್ತಾರೆ. ಇನ್ನು ಅನೇಕ ತರಹದ ವರ್ಣಾಶ್ರಮ ಧರ್ಮಗಳೆಲ್ಲ ಇವೆ. ನಾನಾ ವಿಧವಾಗಿರುವಂತಹ ಧರ್ಮಗಳು, ಅತೀ ಶುದ್ಧವಾಗಿರುವಂತಹ ಶಾಸ್ತ್ರಗಳ ಅಧ್ಯಯನ, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ ಅನ್ನುವಂತಹ ಷಟ್ಕರ್ಮಗಳನ್ನು ಬ್ರಾಹ್ಮಣನಿಗೆ ವಿಶೇಷವಾಗಿ ಹೇಳಿದ್ದಾರೆ. ಅಂತಹ ಕರ್ಮಗಳನ್ನು ನಿಷ್ಕಾಮವಾಗಿ ಮಾಡಿ, ಭಗವಂತನ ಪ್ರೀತಿಗಾಗಿ ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಫಲಾಪೇಕ್ಷೆ ಇರಬಾರದು. ದೇವರೇ ಕರ್ತ ಕಾರಯಿತ ಅನ್ನುವಂತಹ ಅನುಸಂಧಾನದಿಂದ ಮಾಡಬೇಕು. ದೇವರ ಸರ್ವೋತ್ತಮತ್ವದ ಅನುಸಂಧಾನ ಇರಬೇಕು. ಅವನೇ ಒಳಗಿದ್ದು ಮಾಡಿಸ್ತಾನೆ ಎನ್ನುವ ಅನುಸಂಧಾನದೊಂದಿಗೆ ಅವನ ಪ್ರೀತಿಗಾಗಿ ಈ ಕರ್ಮಗಳನ್ನು ಮಾಡುತ್ತೇವೆ ಅಂತ ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು ಕೂಡ ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಭಗವಂತ ದಕ್ಷ ಪ್ರಜಾಪತಿ, ಹಿಂದೆ ಆ ಕಥೆ ವಿಸ್ತೃತವಾಗಿ ಬಂದಿದೆ, ಮತ್ತೆ ಹೇಳಬೇಕಾದದ್ದಿಲ್ಲ. ದಕ್ಷ ಪ್ರಜಾಪತಿ, ಕಶ್ಯಪ ಪ್ರಜಾಪತಿ ಇವರೆಲ್ಲರಲ್ಲಿ ಇದ್ದು, ಚಂದ್ರ ಇವರಲ್ಲಿ ಇದ್ದು ಆ ಎಲ್ಲ ಸೃಷ್ಟಿಯನ್ನು ಮಾಡಿದವನು ದೇವರೇ ಅಂತ ಹೇಳ್ತಾರೆ ಹರಿವಂಶದಲ್ಲಿ. ದಕ್ಷನಾಗಿ ಪರಮಾತ್ಮ ಸೃಷ್ಟಿ ಮಾಡಿದ ಅಂತ. ಅದರರ್ಥ ದಕ್ಷ ಪ್ರಜಾಪತಿಯಲ್ಲಿ ದಕ್ಷನಾಮಕನಾಗಿ ಸಕಲ ಕಾರ್ಯಗಳಲ್ಲಿ ಅತ್ಯಂತ ದಕ್ಷನಾದ ಆ ಪರಮಾತ್ಮ ದಕ್ಷ ಪ್ರಜಾಪತಿಯಲ್ಲಿ ಅಂತರ್ಯಾಮಿಯಾಗಿದ್ದು ಅವನ ಮೂಲಕ ಅನೇಕ ಜನ ಹೆಣ್ಣು ಮಕ್ಕಳನ್ನು ಸೃಷ್ಟಿ ಮಾಡಿ ಕಶ್ಯಪರಿಗೆ, ಸೋಮನಿಗೆ, ಯಮಧರ್ಮನಿಗೆಲ್ಲ ಆ ಹೆಣ್ಣು ಮಕ್ಕಳನ್ನು ಕೊಡಿಸಿ ಅವರ ಮೂಲಕವಾಗಿ ಜಗತ್ತಿನ ಸೃಷ್ಟಿ ಮಾಡಿದ್ದು ಪರಮಾತ್ಮನೇ ಎಂಬುದಾಗಿ ತಿಳಿಸಿಕೊಡ್ತಾರೆ. ಬ್ರಹ್ಮದೇವರು ಅತ್ಯದ್ಭುತವಾದ ರೀತಿಯಲ್ಲಿ ಪುಷ್ಕರದಲ್ಲಿ, ಇವತ್ತು ನಮ್ಮ ಭಾರತ ದೇಶದೊಳಗೆ ಬ್ರಹ್ಮದೇವರ ದೇವಸ್ಥಾನ ಇರುವುದು ಪುಷ್ಕರದಲ್ಲಿ ಮಾತ್ರ. ಬ್ರಹ್ಮದೇವರಿಗೆ ದೇವಸ್ಥಾನ ಇಲ್ಲ. ಎಲ್ಲ ಕಡೆಗೆ ಬ್ರಹ್ಮದೇವರಿದ್ದಾರೆ. ಎಲ್ಲ ಕಡೆಗೆ ಪರಮಾತ್ಮನ ಉಪಾಸನೆಯನ್ನು ಮಾಡುತ್ತಾರೆ. ಎಲ್ಲ ಕಡೆಗೆ ಅವರು ವ್ಯಾಪ್ತರಾಗಿದ್ದಾರೆ ಮಹತ್ತತ್ವದ ಪರ್ಯಂತ. ಆದರೆ ಆ ಬ್ರಹ್ಮದೇವರ ಸ್ಪಷ್ಟವಾದ ದೇವಸ್ಥಾನ ಪುಷ್ಕರದಲ್ಲಿ ನಮಗೆ ಸಿಗತ್ತೆ. ಅಲ್ಲಿ ಬ್ರಹ್ಮದೇವರು ಹಿಂದೆ ಯಜ್ಞ ಮಾಡಿದರು. ಯಜತೆ ಪುಷ್ಕರೇ ಬ್ರಹ್ಮ ಮೇಧಯಾ ಸಹ ಸಂಗತಃ. ಆ ಬ್ರಹ್ಮದೇವರು ಯಜ್ಞ ಮಾಡಿದರೆ ಏನು ವರ್ಣನೆ ಮಾಡ್ತಾರೆ, ಅದ್ಭುತವಾದಂತಹ ವರ್ಣನೆ. ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು
ಪಾಂಡವರು ಯಜ್ಞ ಮಾಡಿದರೇ ಎಲ್ಲರೂ ಬಂದಿದ್ದರು ಎಲ್ಲ ಲೋಕಗಳಿಂದ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಭಾವಿಬ್ರಹ್ಮರಾದ ಭೀಮಸೇನ ದೇವರಿದ್ದರು. ಸ್ವತಃ ಬ್ರಹ್ಮದೇವರೇ ದೇವತೆಗಳು ತಾವು ಬಂದು ಭೂಮಿಯಲ್ಲಿ, ಭರತ ಭೂಮಿಯಲ್ಲಿ ಪುಷ್ಕರದಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದರೆ 14 ಲೋಕಗಳಲ್ಲಿರುವಂತಹ ಎಲ್ಲ ಸಜ್ಜನರು ಅಲ್ಲಿ ಬಂದಿದ್ದಾರೆ. ಆ ಮಂತ್ರಗಳ ದ್ರಷ್ಟಾರರಾದ ಋಷಿಗಳೇ ಆ ಮಂತ್ರಗಳ ಪಠನವನ್ನು ಮಾಡಿ ವೇದಗಳ ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ. ದೇವತೆಗಳು ಸ್ವಯಂ ವೇದ ಪಠನ ಮಾಡ್ತಾ ಇದ್ದಾರೆ. ಇಂದ್ರದೇವರು ವಿಶೇಷವಾಗಿ ಅಲ್ಲಿ ಸಾಮವೇದದ ಗಾನವನ್ನು ಮಾಡಿಸ್ತಾ ಇದ್ದಾರೆ ಅಂತ ಬರ್ತದೆ. ಇಂದ್ರ ಪ್ರೋಕ್ತಾನಿ ಸಾಮಾನಿ ಗೀಯಂತೆ ಬ್ರಹ್ಮವಾದಿಭಿ ಅಂತ. ಆ ರೀತಿ ಪರಮಾತ್ಮನ ಜ್ಞಾನದಲ್ಲಿಯೂ, ವಯಸ್ಸಿನಲ್ಲಿಯೂ, ತಪಸ್ಸಿನಲ್ಲಿಯೂ, ಯೋಗದಲ್ಲಿಯೂ ಎಲ್ಲ ದೃಷ್ಟಿಯಿಂದಲೂ ವೃದ್ಧರಾದವರು, ಪರಿಪೂರ್ಣರಾದವರು ಬ್ರಹ್ಮದೇವರು. ಬ್ರಹ್ಮವೃದ್ಧೋ ವಯೋವೃದ್ಧಸ್ತಪೋವೃದ್ಧಶ್ಚ ಭಾರತ ಬ್ರಹ್ಮಜ್ಞಾನಮಯೋ ದೇವ ವಿದ್ಯೆಯ ಸಹ ಸಂಗತಃ. ಆ ಸರಸ್ವತಿ ಸಮೇತರಾದ ಜ್ಞಾನವೃದ್ಧರು, ತಪೋವೃದ್ಧರು, ವಯೋವೃದ್ಧರು ಎಲ್ಲವೂ ಆಗಿರುವಂತಹ ಪರಮಾತ್ಮನ ಲಕ್ಷ್ಮೀದೇವಿಯ ನಂತರದಲ್ಲಿ ಆ ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಇನ್ನಿತರ ಅವರಿಬ್ಬರನ್ನು ಕೊಂಡಾಡುವ ಸೂಕ್ತಗಳನ್ನು ಬಿಟ್ಟು ಸಕಲ ವೇದಗಳಿಂದ ಪ್ರತಿಪಾದ್ಯರು, ಅನಂತಗುಣ ಪರಿಪೂರ್ಣರು ಅಂತಹ ಮಹಾನುಭಾವರು ಬ್ರಹ್ಮದೇವರು. ಅಂತಹ ಬ್ರಹ್ಮದೇವರು ಅಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಮರುದ್ದೇವತೆಗಳೆಲ್ಲ ಸೇವೆಯನ್ನು ಮಾಡ್ತಾರೆ. ಎಲ್ಲ ವೇದಾಂಗಾದಿಗಳ ದ್ರಷ್ಟಾರರು ಅಲ್ಲಿ ಇದ್ದಾರೆ. ಅಂಥವರ ಜೊತೆಗೆ ವೇದಾಂಗ ವಿದ್ಭಿಶ್ಚ ವಿನೀತೈರ್ಬ್ರಹ್ಮವಾದಿಭಿ. ಬ್ರಹ್ಮಲೋಕವೇ ಭೂಲೋಕದಲ್ಲಿ ಪುಷ್ಕರದಲ್ಲಿ ಬಂದು ನಿಂತಿದೆ ಅಂತ ಅನ್ನಿಸ್ತಾ ಇದೆ. ಬ್ರಹ್ಮಲೋಕ ಇವ ಭಾತಿ ಬ್ರಹ್ಮಣಸ್ಸ ಮಹಾಕ್ರತು. ಈ ರೀತಿ ಅಲ್ಲಿ ಯಜ್ಞವನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಯಜ್ಞಕ್ಕೆ ಉದ್ದೇಶ ಏನು? ಮತ್ತೆ ಏನಿಲ್ಲ, ವಿಷ್ಣು ಪ್ರೀತಿಯೇ ಉದ್ದೇಶ. ಪದಂ ವಿಷ್ಣು ಅಜೋ ಬ್ರಹ್ಮ ನಿರ್ದ್ವಂದ್ವಂ ನಿಷ್ಪರಿಗ್ರಹಂ ಯತಃ ಪದ ಸಹಸ್ರಾಣಿ ಭವಿಷ್ಯಂತ್ಯುದ್ಭವಂತಿ. ಯಾವ ಪರಮಾತ್ಮನ ಕೃಪಾ ಕಟಾಕ್ಷ ಲೇಷದಿಂದ ಸಾವಿರಾರು ಸ್ಥಾನಗಳು, ಬ್ರಹ್ಮಾದಿಗಳ ಪದವಿಗಳು ಉದ್ಭವಿಸ್ತವೆ, ಮತ್ತು ಪ್ರಳಯವನ್ನು ಹೊಂತವೆ. ಅಂತಹ ಅನಂತ ಬ್ರಹ್ಮರ, ಅನಂತ ರುದ್ರರ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣನಾದ ಪರಮಾತ್ಮನ ಪ್ರಾಪ್ತಿ, ಆ ಭಗವಂತನ ಪ್ರೀತಿ ಅದೇ ಉದ್ದೇಶವಾಗಿತ್ತು. ಈ ಯಜ್ಞಕ್ಕೆ ಇನ್ನೇನು ಉದ್ದೇಶ ಇಲ್ಲ. ಅಂತಹ ಪರಮಾತ್ಮನ ಪ್ರೀತಿಗಾಗಿ ಈ ಮಹಾಯಜ್ಞವನ್ನು ಮಾಡಿ ಸಮರ್ಪಣೆ ಮಾಡಿದ್ದಾರೆ. ಯಜ್ಞವಾದ ಮೇಲೆ ದೊಡ್ಡದಾದ ಪರ್ವತ, ಆ ಪರ್ವತವನ್ನೇ ಯಜ್ಞಾವಸಾನೇ ಶೈಲೇಂದ್ರಂ ದ್ವಿಜೇಭ್ಯ ಪ್ರದದೌ ಪ್ರಭು, ಅದನ್ನೇ ದಕ್ಷಿಣೆಯಾಗಿ ಕೊಟ್ಬಿಟ್ರು. ದಕ್ಷಿಣೆಯಾಗಿ ಕೊಡೋದು ಸುಲಭ, ಮುಂದೆ ಅವರು ಮನೆಗೆ ಹೇಗೆ ತೊಗೊಂಡು ಹೋಗೋದು ಅದನ್ನು, ಪರ್ವತವನ್ನು. ಆ ಪರ್ವತದೊಳಗೆ ಆಸ್ತಿಗಳನ್ನು ವಿಭಾಗ ಮಾಡಿಕೊಳ್ಳೋಣ ಅಂತ ಪ್ರಯತ್ನ ಮಾಡಿದರೆ ಯಾರಿಗೂ ಮಾಡಲಿಕ್ಕಾಗ್ತಾ ಇಲ್ಲ. ನಶೇಕುಃ ಪ್ರವಿಭಾಗಾರ್ಥಂ ಭೇತ್ತುಂ ಸರ್ವೋದ್ಯಮೈರಪಿ. ಏನು ಮಾಡಿದರೂ ಆ ಪರ್ವತದ ಭೇದ ಮಾಡಿ ವಿಭಾಗ ಮಾಡಿಕೊಂಡು ತೆಗೆದುಕೊಳ್ಳೋಣ ಅಂದರೆ ಋಷಿಗಳಿಗೆ ಆಗಲಿಲ್ಲ. ಆಗ ಸುಪಾರ್ಶ್ವ ಎಂಬ ಪರ್ವತಾಭಿಮಾನಿ ದೇವತೆ ತಾನೇ ಬಂದು ಹೇಳ್ತಾನೆ, ಹೀಗೆಲ್ಲ ನೀವು ವಿಭಾಗ ಮಾಡಿಕೊಳ್ಳೋದಲ್ಲ, ಬ್ರಹ್ಮದೇವರು ಅನುಗ್ರಹ ಮಾಡಿ ಕೊಟ್ಟಿದ್ದಾರೆ, ಇದೆಲ್ಲ ಸಾಧನೆಗೆ ಉಪಯೋಗಿಸಬೇಕು ಈ ಪರ್ವತವನ್ನು ಅಂತ ಇಷ್ಟು ಅಂದುಕೊಂಡು ಬಿಡಿ ಸಾಕು, ಅಷ್ಟೇ. ಅದನ್ನು ವಿಭಾಗ ಮಾಡಿ ಮನೆಗೆ ತೆಗೆದುಕೊಂಡು ಹೋಗೋ ಆಲೋಚನೆ ಮಾಡಬೇಡಿ. ಬಲಂ ನ ರಾಗದ್ವೇಷಾಭ್ಯಾಂ ವರ್ಧತೆ ಬ್ರಹ್ಮಸತ್ತಮಃ ವಿಮುಕ್ತಂ ರಾಗದೋಷಾಭ್ಯಾಂ ಬ್ರಹ್ಮವರ್ಧತಿ ಶಾಶ್ವತಂ. ನಿಮ್ಮ ಬ್ರಹ್ಮಜ್ಞಾನ, ವೇದಜ್ಞಾನ ಇವುಗಳ ಅಭಿವೃದ್ಧಿಯಾಗಬೇಕು ಅಂದರೆ ರಾಗದ್ವೇಷಗಳಿಂದ ನೀವು ವಿಮುಕ್ತರಾಗಿ ನಿಷ್ಕಾಮರಾಗಿ ಆ ಬ್ರಹ್ಮದೇವರ ಅನುಗ್ರಹ ಅಂತ ತಿಳಿದುಕೊಂಡು ಸಾಧನೆಗೆ ಅದನ್ನು ಉಪಯೋಗಿಸಿಕೊಳ್ಳಿ. ಈ ರೀತಿಯ ಆ ಪರ್ವತವನ್ನು ಭೇದನ ಮಾಡುವ ಪ್ರಯತ್ನವನ್ನು ನಿಲ್ಲಿಸಿ ಅಂತ ಹೇಳಿದಾಗ ಸ್ವಯಂ ವಿರಕ್ತರೇ ಅವರೆಲ್ಲ. ಅದರ ಬಗ್ಗೆ ಚಿಂತನೆಯನ್ನು ಮಾಡದೆ ಬ್ರಹ್ಮದೇವರು ಕೊಟ್ಟದ್ದಕ್ಕೆ ಸಂತೋಷಪಟ್ಟು ಅಲ್ಲಿಂದ ಹೊರಟಿದ್ದಾರೆ ಅಂತನ್ನುವ ವಿಚಾರವನ್ನು ತಿಳಿಸ್ತಾರೆ. ರಾಜನಾದಂತಹ ವ್ಯಕ್ತಿ ತನ್ನ ರಾಜ್ಯದಲ್ಲಿ ಪ್ರಜೆಗಳು ಕೇವಲ ಸುಖವಾಗಿರಬೇಕು, ಉಂಡು ತಿಂದು ಆರೋಗ್ಯವಂತರಾಗಿ ಮನೆ ಹೊಲ ಎಲ್ಲ ಇಟ್ಟುಕೊಂಡು ಸುಖವಾಗಿದ್ದರೆ ಸಾಕು ಅಂತ ಇಷ್ಟಕ್ಕೆ ತೃಪ್ತರಾಗಬಾರದು. ಅದು ಬೇಸಿಕ್ಕು. ಸುಖವಾಗಿದ್ದರೆ ಧರ್ಮ ಮಾಡಲಿಕ್ಕಾಗತ್ತೆ ಅನ್ನೋದಕ್ಕೆ ಹೊಟ್ಟೆ ಬಟ್ಟೆಗೆ ಕಡಿಮೆ ಇಲ್ಲದೇ ಇದ್ದಂತೆ ಅವರಿಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಬೇಕು ಅಷ್ಟೇ. ಆದರೆ ಇಷ್ಟು ಮಾಡಿದರೆ ನನ್ನ ಕೆಲಸ ಮುಗಿಯಿತು ಅಂತ ರಾಜ ತಿಳಿದುಕೊಳ್ಳತಕ್ಕದ್ದಲ್ಲ. ಅವರೆಲ್ಲರೂ ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾರೋ ಇಲ್ಲವೋ ಅನ್ನುವುದನ್ನು ನೋಡಿ ಮಾಡದೇ ಇದ್ದರೆ
ಅವರವರಿಗೆ ವಿಹಿತವಾದ ಧರ್ಮವನ್ನು ಅವರು ಮಾಡದೇ ಇದ್ದರೆ ಅವರಿಗೆ ಶಾಸನವನ್ನು ಮಾಡಬೇಕು. ಧರ್ಮವನ್ನು ಮಾಡಲೇಬೇಕು ಅಂತ ಕಡ್ಡಾಯವಾಗಿ ಅವರಿಗೆ ಹೇಳಬೇಕೇ ಹೊರತು ಧರ್ಮ ಮಾಡೋದು ಬಿಡುವುದು ನಿಮ್ಮ ವೈಯಕ್ತಿಕ ಇಚ್ಛೆ. ಬೇಕು ಅಂದರೆ ಮಾಡಬಹುದು, ಬೇಡ ಅಂದರೆ ಬಿಡಬಹುದು. ಉಂಡು ತಿಂದು ಸುಖವಾಗಿದ್ದರೆ ಸಾಕು, ಕೆಲಸ ಮಾಡಿಕೊಂಡು ಅಂತ ಹೇಳಬಾರದು ಅಂತಾರೆ. ನಾವೇದ ವಿದ್ವಾನಾಗಚ್ಚೇನ್ನಾಪಿ ರೌದ್ರಂ ವ್ರತಂ ಚರೇತ್ ನ ಚ ತ್ಯಾಗೇನ ಗಚ್ಚೇತ ಗೃಹಧರ್ಮಂ ನ ಚ ತ್ಯಜೇತ್. ವೇದವನ್ನು ಓದುವ ಅಧಿಕಾರ ಇದ್ದವರು ವೇದವನ್ನು ಓದದೇ ಇರಬಾರದು. ಶಾಸ್ತ್ರ ಓದುವ ಅಧಿಕಾರ ಇದ್ದವರು ಶಾಸ್ತ್ರ ಓದದೇ ಇರಬಾರದು. ಗೃಹಸ್ಥ ಧರ್ಮ ಪರಿಪಾಲನೆ ಮಾಡಬೇಕಾದವರು ಅದನ್ನು ಮಾಡಲೇಬೇಕು. ಬ್ರಹ್ಮಚಾರಿಗಳು, ಯತಿಗಳು, ವಾನಪ್ರಸ್ಥರು ಯಾರ್ಯಾರು ಯಾವ ಧರ್ಮಗಳನ್ನು ಮಾಡಬೇಕೋ ಅವರಿಗೆ ಅನುಕೂಲತೆಗಳನ್ನು ಮಾಡಿಕೊಡಬೇಕು. ಮಾಡದಿದ್ದರೆ ಅವರಿಗೆ ಸರಿಯಾಗಿ ಶಾಸನವನ್ನು ಮಾಡಬೇಕು ಅಂತ ವೈಶಂಪಾಯನರು ತಿಳಿಸಿಕೊಡ್ತಾ ಇದ್ದಾರೆ. ಈ ರೀತಿ ಆ ಧರ್ಮಾಚರಣೆಯನ್ನು ಮಾಡುವುದಕ್ಕೆ ವಿಶೇಷವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ವೇದ ಓದುವ ಅಧಿಕಾರ ಇದ್ದು ವೇದ ಓದದೇ ಇದ್ದರೆ ವೇದೋಜ್ಜಾಂಸ್ತಾನ್ ವಿಧಿ ಸಾನೂನ ಬುದ್ಧಿ ಅಂತ. ಬುದ್ಧಿ ಇದೆ, ಶಕ್ತಿ ಇದೆ, ಅಧಿಕಾರ ಇದೆ, ಉತ್ತಮ ಸೌಭಾಗ್ಯವನ್ನು ದೇವರು ಕೊಟ್ಟಿದ್ದಾನೆ. ಆದರೂ ಶಾಸ್ತ್ರಗಳ ಅಧ್ಯಯನ ಮಾಡದೇ ಇದ್ದರೆ ಅದು ತಪ್ಪು. ವೇದಾಂಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕಾನ್ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಚತೆ ನಾನ್ಯಥಾ ಕ್ವಚಿತ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ವೇದಗಳು, ಪಂಚರಾತ್ರಗಳು, ಇತಿಹಾಸ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ಇವುಗಳೆಲ್ಲ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತದೆ, ವಿಷ್ಣುವಿನ ಮಹಿಮೆಯನ್ನು ಕೊಂಡಾಡುತ್ತದೆ ಅಂತ ತಿಳಿದುಕೊಂಡು ವಿಷ್ಣುವಿನ ಆದೇಶ ಏನು ನಮಗೆ ಅನ್ನೋದನ್ನೂ ಅರ್ಥ ಮಾಡಿಕೊಂಡು ಯಾರು ಆ ಎಲ್ಲ ಶಾಸ್ತ್ರಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡುತ್ತಾರೆ ಹಾಗೂ ಯಜ್ಞಾದಿ ಸತ್ಕರ್ಮಗಳನ್ನು ತಮಗೆ ವಿಹಿತವಾದದ್ದನ್ನು ಮಾಡುತ್ತಾರೋ ಅಂಥವರು ಮಾತ್ರ ಉತ್ತಮವಾದ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಯಸ್ಯ ನೈವಶ್ರುತಂ ಬ್ರಹ್ಮನ್ ನಗೃಹೀತಂ ವಿಷಂಪತೆ ಕಾಮಂ ತಂ ಧಾರ್ಮಿಕೋ ರಾಜ. ಯಾರು ನೋಡಿ ಏನು ಶಿಕ್ಷೆ ಕೊಡಬೇಕು ಅಂತೂ ಹೇಳ್ತಾರೆ. ವೇದ ಓದುವ ಅಧಿಕಾರ ಇದ್ದರೂ ಅವನು ವೇದ ಓದದಿದ್ದರೆ ಅವನಿಂದ ಕೆಲಸ ಮಾಡಿಸ್ಬೇಕಂತ, ದುಡಿಸ್ಬೇಕಂತ, ಅದೇ ಅವನಿಗೆ ಶಿಕ್ಷೆ. ಮತ್ತೆ ಅವನು ತಾನು ತನ್ನ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುವುದಕ್ಕೆ ಪ್ರವೃತ್ತನಾಗಬೇಕು. ಆ ರೀತಿ ಅವನಿಗೆ ಪ್ರಚೋದನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಆ ಭಗವಂತನ ಮಹಾಮಹಿಮೆಯನ್ನು ಹಾಗೂ ಸಕಲ ವರ್ಣಾಶ್ರಮಗಳ ಕರ್ತವ್ಯವನ್ನು ವೈಶಂಪಾಯನರು ಜನಮೇಜಯನಿಗೆ ತಿಳಿಸಿಕೊಡ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನರಸಿಂಹ 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 ನರಸಿಂಹ. ವಿಠ್ಠಲ 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 ವಿಠ್ಠಲ. ಹರೇ ನಮಃ. ಶ್ರೀಕೃಷ್ಣ.